ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಹಂಚಿಕೆ ಆಗಬೇಕಂತ ಹೇಳಿ ಇವತ್ತು ಧ್ವನಿ ಎತ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಕೆಲವು ನಾಯಕರು. ಇದು ಏನಾದ್ರು ಕಾಂಗ್ರೆಸ್ ನಾಯಕರು ಏನಾದ್ರು ಇವತ್ತು ಅಧಿಕಾರ ಹಸ್ತಾಂತರ ಆದ್ರೆ ಇವತ್ತು ರಾಜ್ಯದಲ್ಲಿ ಸರ್ಕಾರ ಬೀಳುವಂತ ನಿಶ್ಚಿತ. ಯಾಕಂದ್ರೆ ಅವ್ರವ್ರಿಗೆ ಒಳೊಳಗೆ ಜಗಳ ಇದಾವೆ. ಆಮೇಲೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಕೂಡ ಕುಂಠಿತ ಆಗೈತಿ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಶಾಸಕರೇ ಇವತ್ತು ಸರ್ಕಾರ ಬೀಳ್ ಎನ್ನುವಂತ ಒಂದು ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಏನಾದ್ರೂ ಇವರು ಅಧಿಕಾರ ಬಿಟ್ಟು ಕೊಟ್ಟಿದ್ದೆ ಆದ್ರೆ ಸರ್ಕಾರ ಅಂತೂ ಬಿಡು ಶತಸಿದ್ಧ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಕಾಂಗ್ರೆಸ್ನಲ್ಲಿ ಸಮರ್ಥ ನಾಯಕರು ಅಂತೇಳಿ ಯಾರು ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಹೆಸರು ಮೇಲೆ ಬಂದಾರೀಗ ಮತ್ತೆ ಯಾರು ನಾಯಕರೇ ಇಲ್ಲ. ಅಲ್ಲಿ ನಾಯಕರು ಅಂತೇಳಿ ಹೇಳ್ಕೊಳ್ಳುವಂತ ಕ್ವಾಲಿಟಿ ಇದ್ದವರೇ ಇಲ್ಲ ಕಾಂಗ್ರೆಸ್ನಲ್ಲಿ. ಅದಕ್ಕೆ ಅವ್ರಿಗೆ ಗೊತ್ತೈತಿ ಸಿದ್ದರಾಮಯ್ಯ ಅವ್ರಿಗೆ ಕೆಳಗಿಳಿಸಿದ್ರೆ ಸರ್ಕಾರ ಬೀಳ್ತೈತಿ ಅನ್ನೋದಂತ ಅವ್ರ ಸದಸ್ಯತೆ ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ಹೈಕಮಾಂಡ್ ಹೆದರಾತೈತಿ. ಸಿಎಂ ಮತ್ತು ಡಿ ಕೆ ನಡುವೆ ಹೊಂದಾಣಿಕೆ ಇಲ್ಲ. ಯಾಕಂದ್ರೆ ಅವ್ರದೊಂದು ಗುಂಪು ಬೇರೆ, ಇವ್ರೊಂದು ಗುಂಪು ಬೇರೆ, ಮತ್ತೆ ಇನ್ನೊಂದು ಗುಂಪು ಐತಂತ ಹೇಳಿ ಕೇಳಿ ಬರತೈತಿ. ಒಟ್ಟು 3 ದಿಕ್ಕಾಗೈತ್ರಿ. ಮೂರು ಬರೀ 3 ದಿಕ್ಕಾಗೈತಿ ಅಂತಾರಲ್ಲ, ಆ ಟೈಪ್ ಆಗೈತಿ ಕಾಂಗ್ರೆಸ್. ಇದನ್ನು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಹಂಚಿಕೆ ಆಗಬೇಕಂತ ಹೇಳಿ ಇವತ್ತು ಧ್ವನಿ ಎತ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಕೆಲವು ನಾಯಕರು. ಇದು ಏನಾದ್ರು ಕಾಂಗ್ರೆಸ್ ನಾಯಕರು ಏನಾದ್ರು ಇವತ್ತು ಅಧಿಕಾರ ಹಸ್ತಾಂತರ ಆದ್ರೆ ಇವತ್ತು ರಾಜ್ಯದಲ್ಲಿ ಸರ್ಕಾರ ಬೀಳುವಂತ ನಿಶ್ಚಿತ. ಯಾಕಂದ್ರೆ ಅವ್ರವ್ರಿಗೆ ಒಳೊಳಗೆ ಜಗಳ ಇದಾವೆ. ಆಮೇಲೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಕೂಡ ಕುಂಠಿತ ಆಗೈತಿ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಶಾಸಕರೇ ಇವತ್ತು ಸರ್ಕಾರ ಬೀಳ್ ಎನ್ನುವಂತ ಒಂದು ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಏನಾದ್ರೂ ಇವರು ಅಧಿಕಾರ ಬಿಟ್ಟು ಕೊಟ್ಟಿದ್ದೆ ಆದ್ರೆ ಸರ್ಕಾರ ಅಂತೂ ಬಿಡು ಶತಸಿದ್ಧ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಕಾಂಗ್ರೆಸ್ನಲ್ಲಿ ಸಮರ್ಥ ನಾಯಕರು ಅಂತೇಳಿ ಯಾರು ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಹೆಸರು ಮೇಲೆ ಬಂದಾರೀಗ ಮತ್ತೆ ಯಾರು ನಾಯಕರೇ ಇಲ್ಲ. ಅಲ್ಲಿ ನಾಯಕರು ಅಂತೇಳಿ ಹೇಳ್ಕೊಳ್ಳುವಂತ ಕ್ವಾಲಿಟಿ ಇದ್ದವರೇ ಇಲ್ಲ ಕಾಂಗ್ರೆಸ್ನಲ್ಲಿ. ಅದಕ್ಕೆ ಅವ್ರಿಗೆ ಗೊತ್ತೈತಿ ಸಿದ್ದರಾಮಯ್ಯ ಅವ್ರಿಗೆ ಕೆಳಗಿಳಿಸಿದ್ರೆ ಸರ್ಕಾರ ಬೀಳ್ತೈತಿ ಅನ್ನೋದಂತ ಅವ್ರ ಸದಸ್ಯತೆ ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ಹೈಕಮಾಂಡ್ ಹೆದರಾತೈತಿ. ಸಿಎಂ ಮತ್ತು ಡಿ ಕೆ ನಡುವೆ ಹೊಂದಾಣಿಕೆ ಇಲ್ಲ. ಯಾಕಂದ್ರೆ ಅವ್ರದೊಂದು ಗುಂಪು ಬೇರೆ, ಇವ್ರೊಂದು ಗುಂಪು ಬೇರೆ, ಮತ್ತೆ ಇನ್ನೊಂದು ಗುಂಪು ಐತಂತ ಹೇಳಿ ಕೇಳಿ ಬರತೈತಿ. ಒಟ್ಟು 3 ದಿಕ್ಕಾಗೈತ್ರಿ. ಬರೀ 3 ದಿಕ್ಕಾಗೈತಿ ಅಂತಾರಲ್ಲ, ಆ ಟೈಪ್ ಆಗೈತಿ ಕಾಂಗ್ರೆಸ್. ಇದನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.